ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಇದು ತುಂಬ ಅನ್ಯಾಯ ಅಂತ ನನ್ನ ಮಟ್ಟಿಗೆ ಹೇಳ್ತಾ ಇದೆ. ಆ್ಯಕ್ಚುಲಿ ಒಂದು ಮುಖ್ಯವಾದ ಪ್ರಶ್ನೆ ಏನಂದರೆ, ಆಶಾ ಕಾರ್ಯಕರ್ತರು 2,000 ಪಾಪ್ಯುಲೇಷನ್ಗೆ 12,000 ಸಂಬಳವನ್ನು ಸರ್ಕಾರ ನೀಡಿದೆ. ಅದೇ ನನ್ನ ಕೀಮಾಸ ಅಂದರೆ ಕಿರಿಯಮ್ಮನ ಆರೋಗ್ಯ ಸಹಾಯಕರಿಗೆ, ನನ್ನ ವರ್ಕರ್ಗೆ 10,000 ಪಾಪ್ಯುಲೇಷನ್ಗೆ 24 ಅವರ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಬರೀ 8,500 ಸಂಬಳವನ್ನು ನೀಡ್ತಾ ಇದೆ. ಇನ್ನೊಂದು ಏನಂದರೆ, ಅವರಿಗೆ ಯಾವುದೇ ಥರದ ಸೌಲಭ್ಯವನ್ನು ಸರ್ಕಾರ ಒದಗಿಸ್ತಿಲ್ಲ. ನಾವು ಇಲ್ಲಿ ಮುಷ್ಕರ 24/9/2020 ಹಮ್ಮಿಕೊಂಡಿದ್ದೀವಿ. ಇವತ್ತಿಗೆ 11 ದಿನ ಆಗಿದೆ. ಆದ್ರೂ ಸರ್ಕಾರ ನಮ್ಮದು ಯಾವುದೇ ಗಮನಕ್ಕೆ ತಗೊಳ್ತಾ ಇಲ್ಲ. ನಮ್ಮದು ಯಾವುದೇ ಬೇಡಿಕೆನೂ ಅವರು ಈಡೇರಿಸ್ತಾ ಇಲ್ಲ. HR ಪಾಲಿಸಿ ಆಗಲಿ, ಸಮಾನ ಕೆಲಸಕ್ಕೆ ಸಮಾನ ವೇತನವಾಗಲಿ, ಆಮೇಲೆ ಸೇವಾ ಭದ್ರತೆ ಆಗಲಿ ಯಾವುದೂ ಇಲ್ಲ. ನಮಗೆ ವಿಮೆ ಆಗಲಿ ಯಾವುದಿಲ್ಲ. ಆದರೆ ಪರ್ಮನೆಂಟ್ ಅವರಿಗೆ ವಿಮೆ ಇದೆ, HR ಎಲ್ಲನೂ ಇದೆ ಅವರಿಗೆ. ಮತ್ತು ನಮಗೆ ಯಾವುದೇ ತಾರತಮ್ಯ ಮಾಡ್ತಿದ್ದಾರೆ, ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ ಸರ್ಕಾರ. ಯಾಕೆ ಅಂತ ಗೊತ್ತಿಲ್ಲ. ಮತ್ತು ಈಗ ನಮ್ಗೆ ಬರೀ 10,000ದಲ್ಲಿ ನಾವು ಸಂಬಳ ತಗೊಳ್ತಾ ಇದ್ದೀವಿ. ಈಗ ಹೊಸದಾಗಿ ತಗೊಂಡಿದ್ದಾರೆ ಕೋವಿಡ್ ಡ್ಯೂಟಿಗೆ ಅಂತಾನೆ, ಅವ್ರಿಗೆ 25,000 ಸಂಬಳ, ಮತ್ತು ಸ್ಟಾಫ್ ನರ್ಸ್ಗಳಿಗೆ 25,000 ಸಂಬಳ, ಬೇರೆಯವರಿಗೆಲ್ಲ 20,000 ಸಂಬಳ ಇದೆ. ನಮಗೆ 10,000. 15 ವರ್ಷದಿಂದ ದುಡಿತಾ ಇದ್ದೀವಿ ಇಲ್ಲಿ. 15ರಿಂದ 5 ವರ್ಷ 3 ವರ್ಷ ಆದವರು ಇದ್ದಾರೆ. ಆದರೆ ನಮಗೆ ಕೊಡ್ತಾ ಇರೋದು ಬರೀ 10,000 ಸರ್. ಇದರಲ್ಲಿ ಹೆಂಗೆ ನಾವು ಫ್ಯಾಮಿಲಿನ ನೋಡ್ಕೊಳಕ್ಕಾಗುತ್ತೆ? ಅಪ್ಪ ಅಮ್ಮ ಇರ್ತಾರೆ, ಹಸ್ಬೆಂಡು ಮಕ್ಕಳೆಲ್ಲ ಇರ್ತಾರೆ. ಇನ್ನೊಂದು ಕೇಳ್ಬೋದು ಗೌರ್ಮೆಂಟ್ ಏನಂತಂದರೆ, ಇಷ್ಟು ವರ್ಷ ನೀವು ಮಾಡಿದಿರಲ್ಲ, ಇಷ್ಟು ವರ್ಷ ನೀವು ಬದುಕಲಿಲ್ವಾ ಅಂತ. ಬದುಕಿದ್ವಿ. ಆಗ ನಮಗೆ ಗಂಡ ಯಾರಾದರೂ ನಮಗೆ ಹೆಲ್ಪ್ ಆಗಿರ್ತಿದ್ರು. ಈಗ ಕೋವಿಡ್ ಟೈಮಲ್ಲಿ ಎಲ್ಲೂ ಯಾರಿಗೂ ಕೆಲಸನೂ ಇಲ್ಲ, ಏನೂ ಇಲ್ಲ. ಈ ಥರ ಸಂಬಳ ಕೊಡುವಾಗ ನಾವು ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ? ಮಕ್ಕಳಿರ್ತಾರೆ. ಮತ್ತು ಇನ್ನೇನು ಕೋವಿಡ್